ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣಾರ್ಜುನ ಸರ್. ಇವತ್ತು ನಾನು ಯಾವ ರೀತಿಯಾಗಿ NCERT ಟೆಕ್ಸ್ಟ್ ಬುಕ್ ಅನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಗೆ ಗೊತ್ತಿದೆ NCERT ಟೆಕ್ಸ್ಟ್ ಬುಕ್ ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅಂದರೆ KCET, ನೀಟ್, JEE ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮೆಟೀರಿಯಲ್ ಆಗಿರುತ್ತೆ. ಆ ಮೆಟೀರಿಯಲ್ ಅನ್ನ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು. ಈಗ ನೀಟ್ ಎಕ್ಸಾಮ್ ಅಂತ ಬಂದ್ರೆ ನಿಮಗೆ ಗೊತ್ತಿದೆ, ನೀಟ್ ಎಕ್ಸಾಮ್ ಅಂತಂದ್ರೆ NCERT ಟೆಕ್ಸ್ಟ್ ಬುಕ್ ನಿಮ್ಗೆ ಗೊತ್ತಿದೆ. ಕಂಪ್ಲೀಟ್ ಆಗಿ ಬಯಾಲಜಿ, ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಅನ್ನ ಕಂಪ್ಲೀಟ್ ಆಗಿ ನೀವು NCERT ನ ತರೋ ಆಗಿರ್ಲೇಬೇಕು. ನೀಟ್ ಎಕ್ಸಾಮ್ ಅಂತಂದ್ರೆ NCERT ಟೆಕ್ಸ್ಟ್ ಬುಕ್ ಅಂತ. ನೀವು NCERT ಕಂಪ್ಲೀಟ್ ಆಗಿ ತರೋ ಆಗಬೇಕು. ಯಾವ ರೀತಿಯಾಗಿ ತರೋ ಆಗಬೇಕು, ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ ಅನ್ನ ಮಾಡ್ಕೋಬೇಕು, ಯಾವ ರೀತಿಯಾಗಿ ಪಾಯಿಂಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಮೊದಲನೇದಾಗಿ ಬರೋಣ. ನಿಮ್ಗೆ ಗೊತ್ತಿದೆ NCERT ನೀವು ಡೈರೆಕ್ಟ್ ಆಗಿ NCERT ಓದ್ಬೇಕಂತ ಕ್ವಶನ್ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ. ನೀವು ಡೈರೆಕ್ಟ್ ಆಗಿ NCERT ನ ಓದಿದ್ರೆ ನಿಮ್ಗೇನು ಅರ್ಥ ಆಗೋದಿಲ್ಲ. ಹಾಗಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಫಸ್ಟ್ ನಿಮ್ಮ ಟೀಚರ್ ಏನ್ ಪಾಠ ಮಾಡ್ತಾರೆ ಅದನ್ನ ಫಸ್ಟ್ ಕಂಪ್ಲೀಟ್ ಆಗಿ ನೀಟಾಗಿ ಕೇಳಿಸ್ಕೋಬೇಕು. ಎರಡನೇದಾಗಿ ನಿಮ್ಮ ನೋಟ್ಸ್, ಟೀಚರ್ ಏನ್ ನೋಟ್ಸ್ ಕೊಟ್ಟಿರ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ. ಅದಾದ ನಂತರ ನೀವು NCERT ಟೆಕ್ಸ್ಟ್ ಬುಕ್ ಬನ್ನಿ. ಯಾಕೆ ನಾನು ಈ ತರ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಗೆ ಕೆಲವೊಂದು ಅಲ್ಲಿ NCERT ನಲ್ಲಿ ನೀವು ಒಂದು ಪೇಜ್ ತಗೊಂಡು ಓದಕ್ ಸ್ಟಾರ್ಟ್ ಮಾಡ್ತೀರಾ. ನೀವೇನು ಕ್ಲಾಸ್ ಕೇಳಿರೋದಿಲ್ಲ ಅಂತಂದಾಗ ಡೈರೆಕ್ಟ್ ಆಗಿ ನೀವು ಬಂದು NCERT ನ ಓದಕ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಅಲ್ಲಿ ಬರೋ ಟರ್ಮಿನಾಲಜೀಸ್ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿರೋದ್ರಿಂದ ಫಸ್ಟ್ ನಾನು ನಿಮ್ಗೆ ಹೇಳೋದೇನಂದ್ರೆ ಫಸ್ಟ್ ಟೀಚರ್ ಏನ್ ಟೀಚ್ ಮಾಡ್ತಾರೆ ಅದನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಎರಡನೇದಾಗಿ ನಿಮ್ಮ ಟೀಚರ್ ಏನ್ ನೋಟ್ಸ್ ಕೊಟ್ಟಿರ್ತಾರೆ ಅದನ್ನ ನೀಟಾಗಿ ಥಿಯರಿನ ಪ್ರಿಪೇರ್ ಆಗಿ. ಅದಾದ ನಂತರ ನೀವು NCERT ಪ್ರಿಪರೇಷನ್ ಬನ್ನಿ. NCERT ಪ್ರಿಪರೇಷನ್ ಬಂದ್ರೆ ಯಾವ ರೀತಿಯಾಗಿ NCERT ಓದ್ಬೇಕು ಅನ್ನೋದನ್ನ ನಾನು ಒಂದು ಚಾಪ್ಟರ್ ತಗೊಂಡು ಒಂದು ಡೆಮೋನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಒಂದು ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ. ಮುಂದೆ ಬರುವಂತಹ ದಿನಗಳಲ್ಲಿ ನಾನು ಚಾಪ್ಟರ್ ವೈಸ್, ಎಸ್ಪೆಷಲಿ ಕೆಮಿಸ್ಟ್ರಿ ಸಬ್ಜೆಕ್ಟಿನಲ್ಲಿ ಚಾಪ್ಟರ್ ವೈಸ್ NCERT ಟೆಕ್ಸ್ಟ್ ಬುಕ್ ಅನ್ನ ಯಾವ ತರ ಓದ್ಬೇಕು ಮತ್ತೆ ಯಾವ ತರ ಪಾಯಿಂಟ್ಸ್ ಮಾಡ್ಕೋಬೇಕು, ಯಾವ್ದು ಇಂಪಾರ್ಟೆಂಟ್ ಎಲ್ಲ ಪಾಯಿಂಟ್ಸ್ ಇರುತ್ತೆ ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋಸ್ ಅನ್ನ ಮಾಡ್ತಿರ್ತೀನಿ. ಎಲ್ಲಾ ಚಾಪ್ಟರ್ಗಳು, ಚಾಪ್ಟರ್ 1 ಇಂದ ಫಸ್ಟ್ ಚಾಪ್ಟರ್ ಇಂದ ಲಾಸ್ಟ್ ಚಾಪ್ಟರ್ ವರೆಗೂ ಎಲ್ಲಾ ಚಾಪ್ಟರ್ಗಳಿಗೂ ಒಂದೊಂದೇ ಚಾಪ್ಟರ್ ನ ತಗೊಂಡು ಯಾವ ರೀತಿಯಾಗಿ ಓದ್ಬೇಕು, ಒಂದೊಂದು ಚಾಪ್ಟರ್ ಅಲ್ಲಿ ಎಲ್ಲೆಲ್ಲಿ ಪಾಯಿಂಟ್ಸ್ ನೋಟ್ ಮಾಡ್ಕೋಬೇಕು ಅನ್ನೋದನ್ನ ವಿಡಿಯೋ ಮಾಡ್ತೇನೆ. ಈಗ ನಾನು ಒಂದು ಡೆಮೋಗೆ ಒಂದು ಚಾಪ್ಟರ್ ನ ತಗೊಳ್ತೀನಿ, ಅಲ್ಲಿ ಯಾವ ರೀತಿಯಾಗಿ ಪಾಯಿಂಟ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಹೇಳೋದೇನಪ್ಪಾ ಅಂತಂದ್ರೆ ಆ ಪಾಯಿಂಟ್ಸ್ ನೆಲ್ಲ ನೀವ್ ಏನ್ ಮಾಡಿ ಅಂತಂದ್ರೆ ಡಿಫ್ರೆಂಟ್ ಕಲರ್ಡ್ ಪೆನ್ಸ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಎರಡನೇದು ಏನಪ್ಪಾ ಅಂತಂದ್ರೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಅನ್ನು ಸಹ ಯುಟಿಲೈಸ್ ಮಾಡ್ಕೋಬೇಕು. ಏನು ಯುಟಿಲೈಸ್ ಮಾಡ್ಕೋಬೇಕು ಅಂತಂದ್ರೆ ನೀವು ಏನೆಲ್ಲ ಕಂಪ್ಲೀಟ್ ಆಗಿ ಪಾಯಿಂಟ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತೀರಾ ಆ ಪಾಯಿಂಟ್ಸ್ ಅನ್ನ ಸಮ್ಮರಿ ಎಲ್ಲ ನೀವು ಲೆಫ್ಟ್ ಸೈಡ್ ಅಲ್ಲಿ ಏನ್ ಸ್ಪೇಸ್ ಇರುತ್ತೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಟ್ ಮಾಡ್ಕೋಬೇಕು. ಯಾಕೆಂತಂದ್ರೆ ನೀವು ಸಮ್ಮರಿನ ನೋಟ್ ಮಾಡ್ಕೊಂಡಾಗ ಆ ಪೇಜ್ ಬರೋಷ್ಟೊಳಗೆ ಆ ಪಾಯಿಂಟ್ಸ್ ಅನ್ನ ಸ್ವಲ್ಪ ರಿವಿಷನ್ ಮಾಡ್ಕೊಳಕ್ ಹೋದವಾಗ ನಿಮ್ಗೆ ಆ ಪಾಯಿಂಟ್ಸ್ ಅನ್ನ ನೋಡಿದ ತಕ್ಷಣ ನಿಮ್ಗೆ ಎಲ್ಲಾ ಪಾಯಿಂಟ್ಸ್ ಕಾನ್ಸೆಪ್ಟ್ ಎಲ್ಲ ಜ್ಞಾಪಕ ಬರುತ್ತೆ. ಹಾಗಾಗಿ ಒಂದು ಚಾಪ್ಟರ್ ಅನ್ನ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಆ ಪೇಜ್ ಕಂಪ್ಲೀಟ್ ಸಮ್ಮರಿ ಏನಿರುತ್ತೆ ಅದನ್ನ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಎಲ್ಲಾ ಚಾಪ್ಟರ್ಗಳು ಮಾಡ್ಕೊಳ್ಳಿ, ನೀಟಾಗಿ ಪ್ರಿಪೇರ್ ಆಗಿ. ಖಂಡಿತವಾಗಿ ನಿಮ್ದು ನೀಟ್ ಎಕ್ಸಾಮಿನೇಷನ್ ಆಗುತ್ತೆ. ಈಗ ಒಂದು ಚಾಪ್ಟರ್ ಡೆಮೋ ತೋರಿಸ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ನಾನು ಎಲ್ಲಾ ಚಾಪ್ಟರ್ಗಳು, ಕೆಮಿಸ್ಟ್ರಿನಲ್ಲಿ ಎಲ್ಲಾ ಚಾಪ್ಟರ್ಗಳಲ್ಲೂ ಸಹ ನಾನು NCERT ಟೆಕ್ಸ್ಟ್ ಬುಕ್ ಅನ್ನ ಚಾಪ್ಟರ್ ವೈಸ್ ಯಾವ ತರ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಚಾಪ್ಟರ್ ವೈಸ್. ಅದ್ರ ಜೊತೆಗೆ ಇನ್ನು KCET, ನೀಟ್, JEE ಎಕ್ಸಾಮಿನೇಷನ್ಸ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಯಾವ ರೀತಿಯಾಗಿ ಟೈಮ್ ಟೇಬಲ್ ಅನ್ನ ಪ್ಲಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆಗೆ KCET, ನೀಟ್, JEE ಜೊತೆಗೆ ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಹ ನೀವು ಅಟೆಂಡ್ ಮಾಡಬಹುದು. ನಿಮ್ಮ PUC ಆದ್ಮೇಲೆ ಯಾವೆಲ್ಲ ಎಕ್ಸಾಮಿನೇಷನ್ಸ್ ಅನ್ನ ತಗೋಬಹುದು ಅನ್ನೋದ್ರ ಬಗ್ಗೆನೂ ಸಹ ನಾನು ಒಂದು ವಿಡಿಯೋ ಮಾಡ್ತೇನೆ. ತುಂಬಾ ಎಕ್ಸಾಮ್ಸ್ ಇದೆ ನಿಮಗೆ. KCET, ನೀಟ್, JEE ಅಷ್ಟೇ ಅಲ್ಲ,
ಇನ್ನೂ ವೆರೈಟಿ ಎಕ್ಸಾಮಿನೇಷನ್ಸ್ ಇದೆ, ಅವುಗಳನ್ನು ಸಹ ನೀವು ತಗೋಬಹುದು. ಸೊ ಆ ಎಕ್ಸಾಮ್ಸ್ ಯಾವ್ಯಾವ ಇರುತ್ತೆ, ಆ ಎಕ್ಸಾಮ್ಸ್ ಎಲ್ಲ ಬಂದಾಗ, ನೋಟಿಫಿಕೇಶನ್ಸ್ ಬಂದಾಗ ನಾನು ನಿಮಗೆ ವಿಡಿಯೋ ಮಾಡಿ ಖಂಡಿತವಾಗಿ ಹಾಕ್ತಿರ್ತೀನಿ. ಜಸ್ಟ್ ಒಂದು ಕಾಮನ್ ವಿಡಿಯೋ ಮಾಡ್ತೀನಿ ಯಾವ್ಯಾವ ಎಕ್ಸಾಮ್ಸ್ ಇದೆ ಅಂತ ಅಂದ್ಬಿಟ್ಟು. ಆ ಎಕ್ಸಾಮಿನೇಷನ್ ಡೇಟ್ಸ್ ಎಲ್ಲ ಬಂದಾಗ ನಿಮಗೆ ಖಂಡಿತವಾಗಿ ಒಂದೊಂದು ಎಕ್ಸಾಮಿನೇಷನ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಈಗ ನಾನು ಕರೆಂಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ NCERT ಯಾವ ರೀತಿಯಾಗಿ ಓದಬೇಕು ಅನ್ನೋದ್ರ ಕಾನ್ಸೆಪ್ಟ್ ಇರೋದ್ರಿಂದ, ಸೊ ನಾವು ಈಗ ಕಾನ್ಸೆಪ್ಟ್ ಬಂದ್ಬಿಡೋಣ ಡೈರೆಕ್ಟ್ ಆಗಿ. ಒಂದು ಚಾಪ್ಟರ್ ತಗೊಂಡಿದ್ದೀನಿ, ಕೆಮಿಸ್ಟ್ರಿ ಚಾಪ್ಟರ್ನ ಸೊಲ್ಯೂಷನ್ ಚಾಪ್ಟರ್. ಆ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಒಂದು ನಿಮಗೆ 3-4 ಪೇಜ್ ತೋರಿಸ್ತೀನಿ, ಯಾವ ರೀತಿಯಾಗಿ ಪಾಯಿಂಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ, ಹಾಗೆ ಯಾವ ರೀತಿಯಾಗಿ ನೀವು ಅದನ್ನ ಲೆಫ್ಟ್ ಸೈಡ್ ಅಲ್ಲಿ ಸಮ್ಮರಿಯನ್ನ ನೋಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಸೊ ನೋಡಿ. ಸೊ ಇದಾದ ನಂತರ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದ್ರೆ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಈಗ ಒಂದು ಸೊಲ್ಯೂಷನ್ ಚಾಪ್ಟರ್ನ ತಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಈಚ್ ಅಂಡ್ ಎವ್ರಿ ಲೈನ್, ಅದರಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ, ಸೊ ಅವುಗಳನ್ನೆಲ್ಲ ಮಾರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡ್ಬೋದು ಈ ಕಂಪ್ಲೀಟ್ ಪ್ಯಾರಾಗ್ರಾಫಲ್ಲಿ ಇವೆಲ್ಲ ನಾನೇನು ಮಾರ್ಕ್ ಮಾಡಿದ್ದೀನಿ ಕಂಪ್ಲೀಟಾಗಿ ಅವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಸೊಲ್ಯೂಷನ್ಸಲ್ಲಿ ಬ್ರಾಸ್ ಮಿಕ್ಸ್ಚರ್ ಅಂದರೆ ಇಲ್ಲಿ ಕ್ವಶನ್ ಕೇಳಬೇಕಾದ್ರೆ ನಿಮಗೆ ಇಲ್ಲಿ ಏನು ಹೇಳ್ಬೋದು ಅಂತಂದರೆ, ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ದ ಬ್ರಾಸ್ ಅಂತ ಕೇಳ್ಬೋದು, ಅಂಡ್ ಬ್ರಾಸ್ ಕಂಪೋಸ್ಡ್ ಆಫ್ ಅಂತಾದರೂ ಕೇಳ್ಬೋದು. ಸೊ ಈ ಥರದ ಕ್ವಶನ್ಸನ್ನು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಿರ್ತಾರೆ. ಸೊ ಇದು ನಿಮಗೆ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಪಾಯಿಂಟ್ಸನ್ನು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಈ ಕಂಪ್ಲೀಟ್ ಪ್ಯಾರಾಗ್ರಾಫಲ್ಲಿ ಒಂದು ಇದೆ ನೋಡಿ, 1 ppm ಆಫ್ ಫ್ಲೂರೈಡ್ ಅಯಾನ್ ಇನ್ ವಾಟರ್ ಪ್ರಿವೆಂಟ್ಸ್ ಟೂತ್ ಡಿಕೆ. ಸೊ ವೈಲ್ 1.5 ppm ಕಾಸಸ್ ಟೂತ್ ಟು ಬಿಕಮ್ ಮಾಲ್ಟೆಡ್ and high concentration of fluoride ion can be poison. And example, sodium fluoride is used as a rat poison. ನಿಮಗೆ ಈ ಕ್ವಶನ್ ಏನು ಫ್ರೇಮ್ ಮಾಡ್ಬೋದು ಅಂತಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ರ್ಯಾಟ್ ಪಾಯ್ಸನ್ ಅಂತ ಕೇಳ್ಬೋದು. ಸೊ ಆಪ್ಷನ್ಸಲ್ಲಿ ಸೋಡಿಯಂ ಫ್ಲೋರೈಡ್ ಇರುತ್ತೆ. ಸೊ ಈ ಥರ ನೀವೇನು ಮಾಡಬೇಕಂದ್ರೆ ಪಾಯಿಂಟ್ಸನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಬಂದಾಗ ಈ ಥರ ನಾವು ಡಿಫ್ರೆಂಟ್ ಕಲರ್ಡ್ ಪೆನ್ಸಲ್ಲಿ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದೇ ಥರ ನೀವು ನೋಡ್ಬೋದು ಇಲ್ಲಿ ಟೈಪ್ ಆಫ್ ದ ಸೊಲ್ಯೂಷನ್. ಇಲ್ಲಿ ನಾನು ಮಾರ್ಕ್ ಮಾಡಿರೋದು ಏನು ಅಂತಂದರೆ, ಸೊಲ್ಯೂಷನ್ ಸ್ಟೇಟ್ ಆಫ್ ದ ಸೊಲ್ಯೂಷನ್ ವಿಚ್ ಡಿಪೆಂಡ್ಸ್ ಆನ್ ದ ಸ್ಟೇಟ್ ಆಫ್ ದ ಸಾಲ್ವೆಂಟು ಯಾವ ಸ್ಟೇಟಲ್ಲಿ ಇರುತ್ತೋ ಸೊಲ್ಯೂಷನ್ ಸಹ ಅದೇ ಸ್ಟೇಟಲ್ಲಿ ಇರುತ್ತೆ. ಸೊ ಕಂಪ್ಲೀಟಾಗಿ ಎಕ್ಸಾಂಪಲ್ಸ್ ಏನಿದೆ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ನೀವು ನೋಡ್ಬೋದು, ಇದು 2017 ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರು ನೋಡಿ, ಕಂಪ್ಲೀಟ್ ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್ ಇದೆಲ್ಲ ಏನಾಗಿದೆ, ಈ ಕಾನ್ಸಂಟ್ರೇಷನ್ ಟರ್ಮ್ಸ್ ಇರುತ್ತೆ. ಇವೆಲ್ಲ ಟೆಂಪ್ರೇಚರ್ ಡಿಪೆಂಡೆಂಟು, ಇವೆಲ್ಲ ಟೆಂಪ್ರೇಚರ್ ಇಂಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಸೊ ಈ ಥರ ನೀವೇನು ಮಾಡ್ಕೋಬೇಕು ಅಂತಂದರೆ ಲಿಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇದೇ ಥರ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಪೇಜಿಗೆ ಬಂದಾಗ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರ್ತೀನಿ, ಸಾಲಿಬಿಲಿಟಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ. ಸೊ ಇಲ್ಲಿ ಸಾಲಿಬಿಲಿಟಿ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನೋಡ್ಬೋದು, ಇಲ್ಲಿ ಫ್ಯಾಕ್ಟರ್ಸನ್ನು ಮಾರ್ಕ್ ಮಾಡಿದ್ದೀನಿ. ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಸಾಲ್ವೆಂಟ್ ಆಸ್ ವೆಲ್ ಆಸ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಅಲ್ಲಿ ಕ್ವಶನ್ ಕೇಳ್ಬೋದು, ಫ್ರೇಮ್ ಮಾಡ್ಬೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ, ವಿಚ್ ಅಮಂಗ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸಸ್ ಆನ್ ದ ಸಾಲಿಬಿಲಿಟಿ ಅಂತ ಕೇಳ್ಬೋದು. ಆಗ ನಿಮಗೆ ಈ ಪಾಯಿಂಟ್ಸ್ ಎಲ್ಲ ಬರುತ್ತೆ. ನೇಚರ್ ಆಫ್ ದ ನೇಚರ್ ಆಫ್ ದ ಸಾಲ್ವೆಂಟ್, ಟೆಂಪ್ರೇಚರ್, ಪ್ರೆಷರ್, ಆಲ್ ಆಫ್ ದಿ ಅಬೋವ್ ಆರ್ ಎನಿ ಟು, ಆ ಥರ ನಿಮಗೆ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಸೊ ಇಲ್ಲಿ ಬಂದಾಗ ಇನ್ನೊಂದರಲ್ಲಿ ಇದರ ಸಾಲಿಬಿಲಿಟಿನಲ್ಲಿ ಬಂದಾಗ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು ಬರುತ್ತೆ ಅಂದರೆ, ಇಲ್ಲಿ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಮತ್ತು ಪ್ರೆಷರ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿ ಇಫ್ ದ ಪ್ರೋಸೆಸ್ ಈಸ್ ಎಂಡೋಥರ್ಮಿಕ್ ಪ್ರೋಸೆಸ್, ಸಾಲಿಬಿಲಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್. ಇಫ್ ದ ಸಾಲಿಬಿಲಿಟಿ ಈಸ್ ಎಕ್ಸೋಥರ್ಮಿಕ್, ಸಾಲಿಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್. ಸೊ ಈ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೇರ್ ಇಸ್ ನೋ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದಿ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಎ ಲಿಕ್ವಿಡ್. ಸೊ ಇದು ಎಫೆಕ್ಟ್ ಆಫ್ ಪ್ರೆಷರ್ ಆಗುತ್ತೆ. ಅದಾದಮೇಲೆ ನೀವು ನೋಡ್ಬೋದು ಇನ್ನೊಂದು ಕಾನ್ಸೆಪ್ಟ್ ಬರ್ತೀನಿ, ಹೆನ್ರಿಸ್ ಕಾನ್ಸ್ಟೆಂಟ್ಗೆ ಬಂದಾಗ ನೋಡ್ಬೋದು, ಇದು ಕಂಪ್ಲೀಟಾಗಿ ಸಮ್ಮರಿನ, ಇಲ್ಲಿ ಸ್ಪೇಸ್ ಏನಿದೆ ನೋಡಿ, ಇಲ್ಲಿ ಕಂಪ್ಲೀಟಾಗಿ ಈ ಥರ ಮಾರ್ಕ್ ಮಾಡ್ಕೋಬೇಕು ನೀವೆಲ್ಲ. ಇದು ಸಮ್ಮರಿ. ಈಗ ನಿಮಗೆ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಸಾಲಿಬಿಲಿಟಿ ವಿಚ್ ಇಸ್ ಇನ್ವರ್ಸ್ಲಿ KH in Henry's constant is inversely proportional to solubility and Henry's constant is directly proportional to temperature. ಸೊ ಇದ್ರ ಮೇಲೇನು ಕಾಂಪಿಟೇಟಿವ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಲೈಕ್ ಎರಡು ಡಿಫ್ರೆಂಟ್ ಹೆನ್ರಿಸ್ ಕಾನ್ಸ್ಟೆಂಟ್ಸನ್ನು ಕೊಟ್ಬಿಟ್ಟು ಕಾಂಪೌಂಡ್ಸ್ಗೆ ವಿಚ್ ಒನ್ ಆಸ್ ಅ ಹೈಯೆಸ್ಟ್, ಅಥವಾ 4 ಕಾಂಪೌಂಡ್ಸ್ಗೆ ಹೆನ್ರಿಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಬಿಟ್ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಸ್ ಅ ಹೈಯೆಸ್ಟ್ ಸಾಲಿಬಿಲಿಟಿ ಅಂತಂದರೆ ನಿಮ್ಗೇನು ಬೇಕಲ್ಲಿ ಲೋಯೆಸ್ಟ್ KH ವ್ಯಾಲ್ಯೂ ಯಾವ್ದು ಇರುತ್ತೋ ಹೈಯೆಸ್ಟ್ ಸಾಲಿಬಿಲಿಟಿ, ಬಿಕಾಸ್ KH ಆ್ಯಂಡ್ ಸಾಲಿಬಿಲಿಟಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಈ ಥರ ನೀವು ಪಾಯಿಂಟ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಸಮ್ಮರಿಯನ್ನು ಈ ಥರ ನೀವು
ಈ ಸ್ಪೇಸ್ ಏನಿದೆ ಕಂಪ್ಲೀಟಾಗಿ ಅಲ್ಲಿ ಏನು ಮಾಡ್ಕೋಬೇಕಂದ್ರೆ ನೀವು ಸಮ್ಮರಿ ಪಾಯಿಂಟ್ಸನ್ನು ನೋಟ್ ಮಾಡ್ಕೋಬೇಕು. ಅದೇ ಥರ ನೋಡಬಹುದು. ಇನ್ನೊಂದು ಪಾಯಿಂಟಿಗೆ ಬಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಬಂದಾಗ ಇದು ಈ ಥರ ನೀವು ಕಂಪ್ಲೀಟ್ ಪೇಜಸಲ್ಲಿ ನೋಡ್ಬೋದು. ಇಲ್ಲಿ ಎಕ್ಸಾಂಪಲ್ಸ್ ಕಂಪ್ಲೀಟಾಗಿ ಇಲ್ಲಿ ನಿಮಗೆ ಸಪ್ರೇಟ್ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ಗೆ. ನೋಡಿ ಇಲ್ಲಿ ಸಿಂಪಲ್ ಆಗಿ ಲೆಫ್ಟ್ ಸೈಡಲ್ಲಿ ಏನು ಸ್ಪೇಸ್ ಇದೆ ಆ ಎಕ್ಸಾಂಪಲ್ಸ್ನೆಲ್ಲ ಲಿಸ್ಟ್ ಮಾಡ್ಕೊಬಿಡೋದು. ಅದೇ ಥರ ಪಾಸಿಟಿವ್ ಡಿವಿಯೇಷನ್, ಅದೇ ಥರ ನೆಗೆಟಿವ್ ಡಿವಿಯೇಷನ್ ಎಕ್ಸಾಂಪಲ್ಸ್. ಸೊ ಈ ಥರ ನೀವೇನು ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಪಾಯಿಂಟ್ಸನ್ನು ಲೆಫ್ಟ್ ಸೈಡಲ್ಲಿ ಈ ಆ ಕಂಪ್ಲೀಟ್ ಪೇಜ್ ಏನು ಸಮ್ಮರಿ ಬರುತ್ತೆ ಆ ಕಂಪ್ಲೀಟ್ ಪಾಯಿಂಟ್ಸನ್ನು ನೀವೇನು ಮಾಡಬೇಕು ಲೆಫ್ಟ್ ಸೈಡಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೊ ಇದನ್ನು ಕಂಪ್ಲೀಟಾಗಿ ಏನು ಮಾಡಬೇಕು ನೀವು ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಒಂದು ದಿನ ಓದ್ಬಿಡೋದು ಬಿಟ್ಬಿಡೋದು ಅಷ್ಟೇ ಆಗೋದಿಲ್ಲ. ನಿಮಗಿಲ್ಲಿ ಕಂಪ್ಲೀಟ್ NCERT ಟೆಕ್ಸ್ಟ್ ಬುಕ್ಕನ್ನು ಓದಿದಾದಮೇಲೆ ಒಂದೊಂದು ಚಾಪ್ಟರ್ನ ಅದನ್ನು 2-3 ಸರಿ ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು. ಆಗಾಗ ಫ್ರೀಕ್ವೆಂಟಾಗಿ ರಿವಿಷನ್ಸನ್ನು ಮಾಡ್ಕೋಬೇಕು. ಒಂದು ಸರಿ ಓದ್ಬಿಟ್ಟು ಮುಗಿಸ್ಬಿಟ್ರೆ ಆಗೋದಿಲ್ಲ. ಯಾಕಂದರೆ ನಿಮಗೆ ಇದು 1-2 ಕಾನ್ಸೆಪ್ಟ್ ಬರೋದಿಲ್ಲ, ತುಂಬ ಕಾನ್ಸೆಪ್ಟ್ಸ್ ಇರೋದ್ರಿಂದ. ಸೊ ಆಗಾಗ ಫ್ರೀಕ್ವೆಂಟಾಗಿ ರಿವಿಷನ್ ಮಾಡ್ಕೋಬೇಕು. ಒಂದು ಶಾರ್ಟ್ ನೋಟ್ಸನ್ನು ಮಾಡ್ಕೊಳ್ಳಿ. ಈ ಪಾಯಿಂಟ್ಸ್ ಎಲ್ಲ ಈಗೇನೇನು ಲೆಫ್ಟ್ ಸೈಡಲ್ಲಿ ಬರ್ಕೊಂಡಿರ್ತೀರ ಅದರಲ್ಲಿ ಮೇಜರ್ ಪಾಯಿಂಟ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಒಂದು ಶಾರ್ಟ್ ನೋಟ್ಸನ್ನು ಮಾಡ್ಕೊಳ್ಳಿ. ಆ ಶಾರ್ಟ್ ನೋಟ್ಸನ್ನು ಆಗಾಗ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ರಿವಿಷನ್ ಮಾಡ್ಕೊಳ್ತಾ ಇರಿ. ಎಂದೇನು ತುಂಬ ಟೈಮ್ ತೊಗೊಳ್ಳೋದಿಲ್ಲ ನಿಮಗೆ. ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡ್ರೆ ಒಂದು ಕಂಪ್ಲೀಟ್ ಒಂದು ಚಾಪ್ಟರ್ ರಿವಿಷನ್ ಆಗಿಬಿಡುತ್ತೆ. ಸೊ ಆ ಥರ ಫ್ರೀಕ್ವೆಂಟಾಗಿ ರಿವಿಷನ್ ಮಾಡ್ಕೊಳ್ತಾ ಹೋಗ್ತೀರಿ, ಎಫರ್ಟನ್ನು ಹಾಕಿ. ಸೊ ಖಂಡಿತವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗುತ್ತೆ. ಸೊ ಈ ಥರ ನೀವು NCERT ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾಗತ್ತೆ. ಸೊ ನೀವು ಡೈರೆಕ್ಟಾಗಿ NCERT ಬರೋದಕ್ಕೆ ಮುಂಚೆ ಫಸ್ಟು ಸ್ವಲ್ಪ ಕ್ಲಾಸಲ್ಲಿ ಟೀಚರ್ ಹೇಳಿರುವಂಥ ಪಾಠನ ಕೇಳಿಸ್ಕೊಂಡಿರಬೇಕು ನೀಟಾಗಿ. ಜೊತೆಗೆ ಸೆಕೆಂಡ್ ಏನಪ್ಪ ಅಂತಂದರೆ ಸ್ವಲ್ಪ ಥಿಯರಿ ನೀವು ನೋಟ್ಸನ್ನು ಓದ್ಕೊಂಡು ಬನ್ನಿ. ಆಮೇಲೆ NCERTಗೆ ಬನ್ನಿ. ನೀವು ಡೈರೆಕ್ಟಾಗಿ NCERTಗೆ ಬಂದರೆ ಅಲ್ಲಿ ಯಾವ ಕಾನ್ಸೆಪ್ಟ್ಸು ನಿಮಗೆ ಅರ್ಥ ಆಗೋದಿಲ್ಲ, ಕೆಲವೊಂದು ಪಾಯಿಂಟ್ಸು ನಿಮಗೆ ಕೆಲವೊಂದು ವರ್ಡ್ಸ್ ಅರ್ಥನೇ ಆಗೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ರಿವಿಷನ್ ಮಾಡಿಕೊಂಡು ಥಿಯರಿ ನೋಟ್ಸನ್ನು ನಿಮ್ಮ ಟೀಚರ್ ಏನು ಕೊಟ್ಟಿರ್ತಾರೆ ಆ ನೋಟ್ಸನ್ನು ರಿವಿಷನ್ ಮಾಡ್ಕೊಂಡು ಬಂದರೆ ಇಲ್ಲಿಗೆ, ಸೊ ಆಗ ನಿಮಗೆ ಅರ್ಥ ಆಗುತ್ತೆ. ಸೊ ನೀವು ಈ ರೀತಿಯಾಗಿ NCERT ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾಗತ್ತೆ. ಸೊ ನಾನು ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ಒಂದೊಂದೇ ಚಾಪ್ಟರ್ ತೊಗೊಂಡು ಕೆಮಿಸ್ಟ್ರಿನಲ್ಲಿ ನಿಮಗೆ ಚಾಪ್ಟರ್ 1ಇಂದ ಲಾಸ್ಟ್ ಚಾಪ್ಟರ್ವರೆಗೂ ನಿಮಗೆ ಕಂಪ್ಲೀಟಾಗಿ ಚಾಪ್ಟರ್ ವೈಸ್ NCERTನಲ್ಲಿ ಯಾವ್ಯಾವ ರೀತಿ ಪಾಯಿಂಟ್ಸ್ ಮಾಡ್ಕೋಬೇಕು ಚಾಪ್ಟರ್ ವೈಸ್ ಅಂತ ಅಂದ್ಬಿಟ್ಟು ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಅವುಗಳನ್ನೆಲ್ಲ ನೀಟಾಗಿ ಈಗೇನು ನೀವು ನೋಡ್ತಿದ್ದೀರಾ ಇದೇ ಥರದ ಕಂಪ್ಲೀಟಾಗಿ PDF ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ನೀವು ಸಹ ನನ್ನ ಜೊತೆ ಪ್ರಿಪೇರ್ ಆಗ್ತಾ ಹೋಗಿ. ಓಕೆ, ನಿಮಗೆ ಈಸಿ ಆಗುತ್ತೆ. ಅದಾದ ನಂತರ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡಿ ಈಸಿ ಆಗುತ್ತೆ. ನೀವು ಡೈರೆಕ್ಟಾಗಿ ಕ್ವಶನ್ಸನ್ನು ನಿಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲದೆ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಹೋದರೆ ಸೊ ನಿಮಗೇನೂ ಅರ್ಥ ಆಗೋದಿಲ್ಲ. ಸೊ ಎಲ್ಲರಿಗೂ ನಾನು ಮಾಡಿರೋಂತಹ ವಿಡಿಯೋ ಯೂಸ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.